ರಾಣಿ ಅಕ್ಕ, ನೀವು ವಿಷಯ ಹೇಳದೆ ಅಳ್ತಾನೆ ಇದ್ದೀರಾ. ಮೊದಲು ವಿಷಯ ಹೇಳಿ, ಕ್ಷಮಿಸೋದು ಬಿಡೋದು ಆಮೇಲೆ ನೋಡೋಣ. ಅಕ್ಕ ಅಳ್ಬೇಡಿ, ಹೇಳಿ ಏನಾಯ್ತು ಅಂತ. ಸಪ್ತಮಿ, ಇದರಲ್ಲಿ 8 ಲಕ್ಷ ದುಡ್ಡಿದೆ, ತಗೋ. ಈ ದುಡ್ಡು ನಿಮ್ಮ ಹತ್ರ ಹೇಗೆ ಬಂತು? ಅದು ಬಟ್ಟೆ ಅಂಗಡಿಲಿ 8 ಲಕ್ಷ ಇರೋ ಬ್ಯಾಗ್ ತಗೊಂಡಿದ್ದೆ ನಾನು. ಹಾಗಾದ್ರೆ 8 ಲಕ್ಷ ದುಡ್ಡು ಕದ್ದಿದ್ದು ನೀವೇನಾ? ಇಲ್ಲ, ನಾನ್ ಕದ್ದಿಲ್ಲ. ನೀನ್ ಕದ್ದಿಲ್ಲ ಅಂದ್ಮೇಲೆ ತಾನಾಗೆ ದುಡ್ಡು ಬಂದು ನಿನ್ ಕೈಯಲ್ಲಿ ಕುತ್ಕೊಂಡ್ಬಿಡ್ತಾ? ಬಾಯ್ ಬಿಡ್ಲಿಲ್ಲ ಅಂದ್ರೆ ಹಲ್ಲುದ್ರು. ಬೇಡ ಅಮ್ಮ. ಸುಮ್ನಿರು ಸಪ್ತಮಿ, ಇಂಥವ್ರನ್ನೆಲ್ಲ ಸುಮ್ನೆ ಬಿಡ್ಬಾರ್ದು. ಇಂಥವ್ರಿಗೆಲ್ಲ ಚರ್ಮ ಸುಲಿದ್ರೇನೆ ಬುದ್ಧಿ ಬರೋದು. ಹೇಳ್ತೀಯೋ ಇಲ್ಲ ನಿನ್ನ? ಅಮ್ಮ ನೀವು ಸುಮ್ಮನೆ ಇರಿ, ನಾನು ಕೇಳ್ತೀನಿ. ರಾಣಿ ಅಕ್ಕ, ನಿಮ್ಮನ್ನ ಬಾಯಿ ತುಂಬ ಅಕ್ಕ ಅಂತ ಕರಿತೀವಿ. ನಮ್ಮನೇಲೆ ಒಬ್ರು ಅಂತ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತೀವಿ. ಆದರೂ ನೀವು ಈ ಥರ ಮಾಡಿದ್ದೀರಾ ಅಂತ ನನಗಂತೂ ನಂಬಕ್ಕಾಗ್ತಿಲ್ಲ. ಯಾಕಕ್ಕ ಈ ಥರ ಮಾಡಿದ್ರಿ? ಮಾತಾಡಿ ಅಕ್ಕ. ಅದು ಸಪ್ತಮಿ, ಬಟ್ಟೆ ಅಂಗಡಿಗೆ ಹೋಗಿದ್ದಾಗ ಅಲ್ಲೊಂದು ಚೇರ್ ಮೇಲೆ ಬ್ಯಾಗ್ ಇಟ್ಟಿದ್ರು. ಬ್ಯಾಗಲ್ಲಿ ಏನಿದೆ ಅಂತ ತೆಗೆದು ನೋಡಿದೆ. ಅದರಲ್ಲಿ ಕಂತೆ ದುಡ್ಡಿತ್ತು. ದುಡ್ಡು ನೋಡ್ತಿದ್ದಾಗೆ ನನ್ನ ಬುದ್ಧಿಗೆ ಮಂಗ್ ಪಡೆದ್ಬಿಡ್ತು. ಇಷ್ಟು ವರ್ಷ ಕಷ್ಟಪಟ್ಟಿದ್ ಸಾಕು, ನನ್ನ ಜೀವನ ಒಂದೇ ದಿನದಲ್ಲಿ ಬದಲಾಗ್ಬಿಡುತ್ತೆ. ನನ್ನ ಮಗು ಭವಿಷ್ಯಕ್ಕೆ ಹಣ ಯೂಸ್ ಆಗುತ್ತೆ ಅಂತ ಹಿಂದೆ ಮುಂದೆ ನೋಡ್ದೆ, ತಗೋಬಿಟ್ಟೆ. ಆದ್ರೆ ಆಣೆ ಮಾಡಿ ಹೇಳ್ತೀನಿ, ನನಗೆ ನಿಜವಾಗ್ಲೂ ಇದು ನಿಮ್ಮ ಅಳಿಯಂದ್ರ ದುಡ್ಡು ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ತಗೋತಿರ್ಲಿಲ್ಲ. ಇವಾಗ ನೀವು ಮಾತಾಡುವಾಗ ಕೇಳಿಸ್ಕೊಂಡೆ, ಅದಕ್ಕೆ ವಾಪಸ್ ಕೊಟ್ಟೋಗೋಣ ಅಂತ ತಂದೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡ ಸಪ್ತಮಿ. ನನ್ನ ಕ್ಷಮಿಸಿದ್ದೀನಿ ಅಂತ ಮನ್ಸಾರೆ ಹೇಳಿ ಈ ದುಡ್ಡು ತಗೋ. ಇದನ್ನೆಲ್ಲ ನಾನು ಮಾಡಿದ್ದು ನನಗೋಸ್ಕರ ಅಲ್ಲ, ನನ್ನ ಮಗಳಿಗೋಸ್ಕರ. ಅವಳು ಚೆನ್ನಾಗಿರ್ಲಿ ಅಂತ ತಪ್ಪು ಮಾಡ್ಬಿಟ್ಟೆ. ಪ್ಲೀಸ್ ಸಪ್ತಮಿ, ಈ ದುಡ್ಡು ತಗೋ. ಇಷ್ಟು ದೊಡ್ಡ ತಪ್ಪು ಮಾಡಿ ಕ್ಷಮಿಸಿ ಅಂತಿದ್ದೀರಲ್ಲ, ಇದು ಸರಿನಾ? ಅಕ್ಕ, ಇವ್ರನ್ನ ಸುಮ್ಮನೆ ಬಿಡೋದು ಬೇಡ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ. ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ. ದಯವಿಟ್ಟು ಹಾಗೆ ಮಾಡಬೇಡಿ. ನಾನೇನಾದ್ರೂ ಜೈಲಿಗೆ ಹೋದ್ರೆ ನನ್ನ ಮಗಳು ಅನಾಥೆ ಆಗ್ತಾಳೆ. ಅವಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ. ಇದ್ಯಾವತ್ತೂ ನಾನು ಈ ಥರ ತಪ್ಪು ಮಾಡಲ್ಲ. ಈ ಬುದ್ಧಿ ನಿನ್ಗೆ ದುಡ್ಡು ಕದಿಯೋಕ್ ಮುಂಚೆ ಇರ್ಬೇಕಾಗಿತ್ತು. ಈಗ ನೋಡಿದ್ರೆ ಇಲ್ಲಿಗೆ ಬಂದು ನಾಟಕ ಮಾಡ್ತಿದ್ಯಾ? ಬಾಮ ಅವ್ರೆ. ಹೇಯ್ ಮುಚ್ಚೆ ಬಾಯಿ. ನಿನ್ನ ನಾನು ಒಳ ಹುಟ್ಟಿದವಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ನಲ್ಲೇ. ತಿಂದು ಮನೆಗೆ ದ್ರೋಹ ಮಾಡೋ ಬುದ್ಧಿ ನಿನ್ಗ್ಯಾಕೆ ಬಂತು? ನಿನ್ನಿಂದ ನಮ್ಮನೆಯಲ್ಲಿ ಎಷ್ಟೆಲ್ಲ ಗಲಾಟೆ ಆಗ್ತಿದೆ ನೋಡು. ನೀನ್ ಮಾಡಿದ ಕೆಲ್ಸಕ್ಕೆ ನಮ್ಮನೆಯವ್ರ ಮೇಲೆ ಕಳ್ತನದ ಆರೋಪ ಹೊರಿಸಿದ್ದಾರೆ. ನಿನ್ನಿಂದ ಅವ್ರಿಗೆ ಹೋಗಿರೋ ಮರ್ಯಾದೆನ ವಾಪಸ್ ತರಕ್ಕಾಗುತ್ತೇನೆ? ಹೇಳೆ, ಮಾತಾಡೆ. ಬೇಡ ಅಮ್ಮ. ನೀನ್ ಸುಮ್ನೆ ಇರು ಸಪ್ತಮಿ. ಇವಳು ಕದ್ದಿರೋ ಕೈಗಳನ್ನ ಹಾಗೆ ಸುಮ್ನೆ ಬಿಡಕ್ಕಾಗಲ್ಲ. ಅದನ್ನ ಕತ್ತರಿಸಿದ್ರೇನೆ ನನ್ಗಿವಾಗ ಸಮಾಧಾನ ಆಗೋದು. ಏಯ್, ಯಾಕೆ ಹೀಗ್ ಮಾಡ್ದೆ? ಮಾತಾಡೆ. ಭಾಮ, ಸಪ್ತಮಿ ಹೇಳ್ತಿದ್ದಾಳೆ ತಾನೆ, ಸಮಾಧಾನದಿಂದ ಸುಮ್ನಿರು. ಇವಳಿಂದ ನಾವ್ ಇಷ್ಟೊಂದು ನೋವು ಸಂಕಟ ಪಡ್ತಿದೀವಿ.
ಇವಳನ್ನ ಇಷ್ಟು ಈಸಿಯಾಗಿ ಕ್ಷಮಿಸೋಕಾಗತ್ತೇನ್ರಿ? ಕ್ಷಮಿಸಿ ವಾಪಸ್ ಕಳ್ಸಕ್ಕಾಗತ್ತಾ? ಕ್ಷಮೆ ಕೇಳಿದ್ಮೇಲೂ ದಂಡಿಸಿದ್ರೆ ಆ ದೇವ್ರು ಮೆಚ್ಚಲ್ಲ ಅಮ್ಮ. ಏನ್ ಹೇಳ್ತೀರಾಪ್ಪ? ಹೌದಮ್ಮ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಪಾಪ ಅವ್ರನ್ನ ಗದರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡಮ್ಮ. ತಗೋ ಸಪ್ತಮಿ. ಇನ್ಮೇಲಾದ್ರೂ ಬೇರೆಯವ್ರ ದುಡ್ಡಿಗೆ ಆಸೆ ಪಡ್ಬೇಡಿ ಅಕ್ಕ. ಇಲ್ಲ ಸಪ್ತಮಿ, ಸತ್ಯ ಮಾಡಿ ಹೇಳ್ತೀನಿ, ನಂದಲ್ದಿರೋ ವಸ್ತುನ ಇನ್ಯಾವತ್ತೂ ಮುಟ್ಟಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಸಪ್ತಮಿ. ಸರಿ ಅಕ್ಕ, ನೀವು ಹೊರಡಿ. ಸರಿ ಸಪ್ತಮಿ, ಬಾ. ಸಪ್ತಮಿ, ಅಳಿಯಂದ್ರನ್ನ ಬರಕ್ಕೆ ಹೇಳಿ ನೀನೇ ನಿನ್ನ ಕೈಯಾರ ದುಡ್ಡು ಕೊಟ್ಬಿಡಮ್ಮ. ಸರಿ ಅಪ್ಪ. ನಿಂತ್ಕೊಳೆ. ಅಲ್ಲ ರೀ, ನೀವೇನಾದ್ರೂ ದುಡ್ಡು ತಗೊಂಡಿದ್ದೀರಾ ಅಂತ ಮುಖದ ಮೇಲೆ ಹೊಡೆದಂಗ್ ಕೇಳ್ದ ತಾನೇ ಅವನು? ಅವನ್ ಬಂದು ಅದ್ ಹೇಗೆ ದುಡ್ಡು ಇಸ್ಕೊಂಡು ಹೋಗ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ. ಹೊಡ್ದ ಅಂತಂದ್ರೆ 32 ಹಲ್ಲು ಉದುರೋಗ್ಬಿಡ್ಬೇಕು. ಏಕವಚನದಲ್ಲಿ ಅಳಿಯಂದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತೀನಿ, ಮತ್ತೆ ಮತ್ತೆ ಏಕವಚನದಲ್ಲಿ ಮಾತಾಡ್ತೀಯಾ? ಅಳಿಯಂದ್ರು ಬರ್ತಾರೆ, ಸಪ್ತಮಿ ದುಡ್ಡು ಕೊಡ್ತಾಳೆ, ಅಷ್ಟೇ. ಮಧ್ಯ ಬಂದು ಅದು ಇದು ಅಂತ ಏನಾದ್ರೂ ಮಾತಾಡ್ದೆ ಅಂತಂದ್ರೆ ನಿನ್ನ ಅಡ್ಡಡ್ಡ ಸೀಳ್ ಹಾಕ್ಬಿಡ್ತೀನಿ. ಮಗಳೇ, ಅಳಿಯಂದ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಮ್ಮ. ಸರಿ ಅಪ್ಪ. ಬಾ ನೀನು. ಭಾಮ ಬಾ ಇಲ್ಲಿ. ಬಾಮ ಅವ್ರೆ, ನನ್ ಕೈ ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು? ನಿನ್ ತಲೆ ಆಯ್ತು. ಆ ಬ್ಯಾಗು ಸಪ್ತಮಿ ಕೈಲಿ ಸಿಗೋಕ್ ಹೇಗ್ ಸಾಧ್ಯ? ಅದ್ರಲ್ಲಿ ಇದ್ದಿದ್ ದುಡ್ಡು ಎಲ್ಲಿ ಹೋಯ್ತು? ಭಾಮ ಅವ್ರೆ, ಆ ದುಡ್ಡು ನನ್ನ ಹತ್ರನೇ ಇದೆ. ಹಂಗಿದ್ಮೇಲೆ ಖಾಲಿ ಬ್ಯಾಗು ಸಪ್ತಮಿ ಕೈಲಿ ಹೇಗ್ ಬರೋಕ್ ಸಾಧ್ಯ? ಆ ಬ್ಯಾಗು ನನ್ನ ಹತ್ರನೇ ಇದ್ರೆ ನಾನು ಸಿಕ್ಕಾಕೋತೀನಿ ಅಂತ ಅದ್ರಲ್ಲಿರೋ ದುಡ್ಡು ತಗೊಂಡು ಖಾಲಿ ಬ್ಯಾಗ್ನ ಆಚೆ ಬಿಸಾಕ್ಬಿಟ್ಟೆ. ಆಹಾ, ಐನ್ಸ್ಟೀನ್ ತಲೆ ಕಣೆ ನಿಂದು. ನಿನ್ ತಲೆ ತಗೊಂಡ್ ಹೋಗಿ ತೋಟದಪ್ಪನ್ ಚೌಟ್ರಿಲಿ ಇಡ್ಬೇಕಾಗಿತ್ತು. ಎಸ್ಯದ್ ಎಸ್ದೆ. ಆ ಬ್ಯಾಗನ್ ತಗೊಂಡೋಗಿ ಎಲ್ಲಾದ್ರೂ ತಿಪ್ಪೆ ಗುಂಡಿಲೋ ಇಲ್ಲಾಂದ್ರೆ ಇಲ್ಲೆಲ್ಲಾನ ಹಿತ್ಲ ಕಡೆ ಕಾಂಪೌಂಡ್ ಅಲ್ಲಿ ಎಸೆಯತ್ತಾನೆ. ಅದನ್ ಬಿಟ್ಟು ಅದನ್ ತಗೊಂಡ್ ಹೋಗಿ ಶ್ರೀಮಂತನ್ ಬೈಕ್ ಹತ್ರ ಎಸ್ತಿದ್ಯಲ್ಲ. ನಿನಗೇನ್ ತಗೊಂಡ್ ಹೊಡಿಬೇಕು ಅಂದ್ರೆ ಇವಾಗ ಏನಾಯ್ತು ಬಾಮ ಅವ್ರೆ? ನಿನ್ ತಲೆ ಇನ್ನೇನಾಗ್ಬೇಕು? ಆ ಬ್ಯಾಗ್ನ ಶ್ರೀಮಂತ ತಗೊಂಡ್ ಬಂದು ಸಪ್ತಮಿ ಕೈಲಿ ಕೊಟ್ಟಿದ್ದಾನೆ. ಅವ್ರಿಬ್ರು ಏನಾದ್ರೂ ನಿನ್ ಮನೆಗ್ ಬಂದ್ರೆ ಅದೋ ಗತಿ.